ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವಿವತ್ತು ಸೈಕಾಲಜಿಗೆ ಸಂಬಂಧಿಸಿದಂತೆ ಹಿಂದಿನ ತರಗತಿಯಲ್ಲಿ ನಾವೇನ್ ನೋಡಿದ್ವಿ, ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ, ಹೌದಲ್ವಾ? ಈಗ ವ್ಯಕ್ತಿತ್ವದ ಬಗ್ಗೆ ನೋಡ್ತಾ ಹೋಗೋಣ. ವ್ಯಕ್ತಿತ್ವ ಅಂದ್ರೆ ಏನು? ವ್ಯಕ್ತಿತ್ವ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಪರ್ಸನಾಲಿಟಿ ಅಂತ ಹೇಳಿ ಕರಿತೀವಿ ಅಲ್ವಾ? ಅಂದ್ರೆ ವ್ಯಕ್ತಿತ್ವ ಅನ್ನುವಂತಹ ಒಂದು ಪದ ಏನಿದೆ ಅದು ಪರ್ಸನಾಲಿಟಿ ಅನ್ನುವಂತಹ ಇಂಗ್ಲಿಷ್ ಪದದ ಕನ್ನಡ ರೂಪ ಆಗಿರುತ್ತೆ. ಪರ್ಸನಾಲಿಟಿ ಎಂಬ ಪದ ಏನಿದೆ ಲ್ಯಾಟಿನ್ ಭಾಷೆಯ ಪರ್ಸೋನಾ ಅನ್ನುವಂತಹ ಪದದಿಂದ ಇದು ಬಂದಿರುತ್ತೆ. ಓಕೆ, ಪರ್ಸೋನಾ ಅಂತ ಅಂದ್ರೆ ಮುಸುಕು ಅಥವಾ ಮುಖವಾಡ ಅಂತ ಕರೀತಾರೆ. ಓಕೆ, ಮುಸುಕು ಅಥವಾ ಮುಖವಾಡ ಅಂತ ಕರೀತಾರೆ. ಐಸಿಂಕ್ ರವರು ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಮನಸ್ಸು, ಬುದ್ಧಿ, ದೈಹಿಕ ರಚನೆ, ನಡೆ, ನುಡಿಯಂತಹ ಹೊಂದಾಣಿಕೆ ಹಾಗೂ ಸ್ಥಿರ ವಿಶಿಷ್ಟ ಗುಣಗಳ ಸಂಘಟನೆಯೇ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಯಾರು? ಐಸಿಂಕ್ ರವರು. ಇನ್ನು ವುಡ್ವರ್ತ್ ರವರು ಏನ್ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ವರ್ತನೆಯ ಗುಣಮಟ್ಟದ ಒಟ್ಟು ಮೊತ್ತವೇ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಇನ್ನು ಗಿಲ್ಫರ್ಡ್ ರವರು ಏನ್ ಹೇಳ್ತಾರೆ, ವ್ಯಕ್ತಿಯಲ್ಲಿನ ವಿಶೇಷ ಗುಣಲಕ್ಷಣಗಳ ಸ್ವರೂಪವನ್ನೇ ವ್ಯಕ್ತಿತ್ವ ಅಂತ ಹೇಳಿದಂತವ್ರು ಗಿಲ್ಫರ್ಡ್. ಇನ್ನು ಕ್ರೆಶ್ಮರ್ ರವರು ಏನ್ ಹೇಳ್ತಾರೆ, ವ್ಯಕ್ತಿತ್ವದ ವರ್ಗೀಕರಣವನ್ನ ಅವ್ರು ಮಾಡ್ತಾರೆ. ಅಂದ್ರೆ ವ್ಯಕ್ತಿತ್ವ ಅನ್ನುವಂಥದ್ದು ಬಾಹ್ಯ ಅಂದ್ರೆ ಫಿಸಿಕಲಿ ಅವ್ರು ಏನ್ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಅಂದ್ರೆ ಏನು? ಕ್ರೆಶ್ಮರ್ ರವರ ವ್ಯಕ್ತಿತ್ವದ ವರ್ಗೀಕರಣ ಬಂದು ದುಂಡು ದೇಹ, ನೀಳ ದೇಹ, ದೃಢ ದೇಹ, ವಿರೂಪ ದೇಹ ಅಂತ ಹೇಳಿ ಇವರು ವರ್ಗೀಕರಣ ಮಾಡ್ತಾರೆ. ಇನ್ನು ಹಿಪೋಕ್ರೆಟಿಸ್ ನ ವ್ಯಕ್ತಿತ್ವದ ವರ್ಗೀಕರಣ ಬಂದು ಫ್ಲಿಗ್ಮ್ಯಾಟಿಕ್, ಮೆಲಾಂಕೋಲಿಕ್, ಕೊಲೆರಿಕ್, ಸಂಗಾಯಿನ್ ಅಂತ ಹೇಳಿ. ಈ ಫ್ಲಿಗ್ಮ್ಯಾಟಿಕ್ ಬಂದ್ಬಿಟ್ಟು ಅತ್ಯಂತ ನಿಧಾನ, ದುರ್ಬಲರು, ಉದ್ರೇಕ ರಹಿತ ಗುಣವನ್ನ ಒಳಗೊಂಡಿರ್ತಾರೆ. ಇನ್ನು ಮೆಲಾಂಕೋಲಿಕ್ ಅವರು ಯಾವಾಗ್ಲೂ ಆಕ್ಟಿವ್ ಅಂದ್ರೆ ಕ್ರಿಯಾಶೀಲರಾಗಿರ್ತಾರೆ. ಇನ್ನು ಕೊಲೆರಿಕ್ ಅಂತ ಹೇಳಿದ್ರೆ ಶೀಘ್ರ ಕೋಪಿಗಳಾಗಿರ್ತಾರೆ. ಇನ್ನು ಸಂಗಾಯಿನ್ ಅವರು ಅತಿ ಚುರುಕು ಮತ್ತು ಅತಿ ಚುರುಕಿನ ಜೊತೆಗೆ ಅಸ್ಥಿರತೆಯನ್ನ ಒಳಗೊಂಡಿರ್ತಾರೆ. ಇನ್ನು ಕಾರ್ಲ್ ಯುಂಗ್ ನ ವ್ಯಕ್ತಿತ್ವದ ವರ್ಗೀಕರಣ ಅಂತ ಇದೆ ನೋಡಿ. ಇವರು ಕೂಡ ವ್ಯಕ್ತಿತ್ವವನ್ನು ವರ್ಗೀಕರಣ ಮಾಡ್ತಾರೆ. ಇವ್ರ ಪ್ರಕಾರ ಅಂತರ್ಮುಖಿ, ಬಹಿರ್ಮುಖಿ ಅಂತ ಇದೆ. ಇದ್ರ ಜೊತೆಗೆ ಆಂಬಿವರ್ಟ್ ಅಂತ ಹೇಳ್ತೀವಿ. ಓಕೆ, ಆಂಬಿವರ್ಟ್ ಅಂದ್ರೇನು? ಬೋತ್ ಅಂದ್ರೆ ಅಂತರ್ಮುಖಿ, ಬಹಿರ್ಮುಖಿ ಎರಡನ್ನೂ ಇದು ಒಳಗೊಂಡಿರುತ್ತೆ. ಓಕೆ, ಅದನ್ನ ಆಂಬಿವರ್ಟ್ ಅಂತ ಹೇಳ್ತಾರೆ. ಓಕೆ, ಉಭಯಮುಖಿ ಅಂತ ಹೇಳ್ತೀವಿ ಅದನ್ನ ಕನ್ನಡದಲ್ಲಿ. ಓಕೆ, ಉಭಯಮುಖಿ. ಇವರು 3 ಟೈಪ್ಸ್ ವರ್ಗೀಕರಣ ಮಾಡ್ತಾರೆ. ಒಂದು ಅಂತರ್ಮುಖಿ, ಒಂದು ಬಹಿರ್ಮುಖಿ, ಇನ್ನೊಂದು ಉಭಯಮುಖಿ. ಓಕೆ, ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ಆಂಬಿವರ್ಟ್. ಗಾರ್ಡನ್ ಅಲ್ಫೋರ್ಟ್ ನ ಸ್ಥಿರ ಗುಣವಾದ. ಓಕೆ, ಇದು ಏನ್ ಹೇಳುತ್ತೆ, ಸ್ಥಿರ ಗುಣಗಳ ಬಗ್ಗೆ ಮೊಟ್ಟ ಮೊದಲು ಅಧ್ಯಯನ ಮಾಡಿದವರೆಂದರೆ ಅವ್ರು ಯಾರು? ಗಾರ್ಡನ್ ಆಲ್ಫೋರ್ಟ್. ಓಕೆ, ಗಾರ್ಡನ್ ಆಲ್ಫೋರ್ಟ್ ರವರು ಸ್ಥಿರ ಗುಣಗಳ ಬಗ್ಗೆ ಮೊಟ್ಟ ಮೊದಲು ಅಧ್ಯಯನ ಮಾಡಿದವರು ಯಾರು ಅಂತ ಕೇಳಿದ್ರೆ ಗಾರ್ಡನ್ ಆಲ್ಫೋರ್ಟ್. ಇನ್ನು ಹುಟ್ಟಿನಿಂದ ವ್ಯಕ್ತಿಯಲ್ಲಿ ಬೆಳೆದು ಬಂದ ಗುಣಗಳು ಯಾವ ಪ್ರಭಾವಗಳಿಂದಲೂ ಮೂಲ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಅಥವಾ ಸುಧಾರಣೆ ಆಗದೆ ಮೂಲ ಸ್ವರೂಪವನ್ನೇ ಅವರು ಉಳಿಸ್ಕೊಂಡು ಬಂದ್ರೆ ಅದನ್ನ ನಾವು ಸ್ಥಿರ ಗುಣಗಳು ಅಂತ ಕರಿತೀವಿ. ಓಕೆ, ಇನ್ನು ಹಾನ್ಸ್ ಐಸೆಂಕ್ ರವರು ವ್ಯಕ್ತಿತ್ವ ಸ್ಥಿರ ಗುಣವಾದ ಬಗ್ಗೆ ಹೇಳ್ತಾರೆ. ಅದೇ ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಮನೋಬೇನೆಯುಳ್ಳವರು ಅಂತ ಹೇಳಿ ಹಾನ್ಸ್ ಐಸೆಂಕ್ ರವರ ವ್ಯಕ್ತಿತ್ವ ಸ್ಥಿರ ಗುಣವಾದ. ಓಕೆ, ಅಂತರ್ಮುಖಿ, ಬಹಿರ್ಮುಖಿ, ಮನೋಬೇನೆಯುಳ್ಳವರು. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರೀತಾರೆ. ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ವ್ಯಕ್ತಿತ್ವದ ಘಟಕಗಳು ಬಂದು ಈಗೋ, ಸೂಪರ್ ಈಗೋ ಅಂತ ಹೇಳಿ ಕರಿತೀವಿ. ಏನಿದು ಈಗೋ, ಸೂಪರ್ ಈಗೋ? ನೋಡಿ, ಈದ್ ಅಂತ ಹೇಳಿದ್ರೆ ಇದು ವೈಯಕ್ತಿಕ ಅಥವಾ ಜೊತೆಗೆ ವ್ಯಕ್ತಿನಿಷ್ಠವಾಗಿದ್ದು ನೈಜತೆಯನ್ನು ಹೊಂದದೆ ಇದು ಸುಖಾಪೇಕ್ಷೆ, ಸಂತೋಷದ ತತ್ವದ ಆಧಾರದ ಮೇಲೆ ಕ್ರಿಯಾಶೀಲವಾಗಿರುತ್ತೆ ಈದ್ ಅನ್ನುವಂಥದ್ದು. ಇನ್ನು ಈಗೋ ಅಂತ ಬಂದ್ರೆ ಇದು ಎರಡನೇ ವ್ಯವಸ್ಥೆ ಆಗಿರುತ್ತೆ. ಸಾಮಾಜಿಕ ಸ್ವರೂಪವನ್ನ ಇದು ಒಳಗೊಂಡಿರುತ್ತೆ. ಅವಿವೇಕತನದಿಂದ ವರ್ತಿಸುವ ಈದ್ಗೆ ಬುದ್ಧಿ ಹೇಳಿ ಈದ್ನ ಬಯಕೆ ಈಡೇರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಯಾವುದು? ಈಗೋ. ಇನ್ನು ಸೂಪರ್ ಈಗೋ ಅಂತ ಹೇಳಿದ್ರೆ ಆತ್ಮ ಅಹಂ ಅಂತ ಹೇಳ್ತೀವಿ. ಅಂದ್ರೆ ಏನು? ಇದು ಉತ್ತಮ ವ್ಯಕ್ತಿತ್ವ ನಿರ್ಮಾಣದ ಅತಿ ಮಹತ್ವದ ವ್ಯವಸ್ಥೆ ಇದಾಗಿರುತ್ತೆ ಸೂಪರ್ ಈಗೋ. ಇದ್ ಮತ್ತು ಈಗೋಗೆ ಸೂಕ್ತ ಮಾರ್ಗದರ್ಶನ ನೀಡಿ ಕಂಟ್ರೋಲ್ ಅಲ್ಲಿ ಇಡುತ್ತೆ ಈ ಒಂದು ಸೂಪರ್ ಈಗೋ. ಒಟ್ಟಾರೆ ಇದ್ದು ಸುಖ ಬಯಸಿದ್ರೆ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನು? ಇದ್ದು ಸುಖವನ್ನ ಬಯಸಿದ್ರೆ ಈಗೋ ನೈತಿಕತೆಯನ್ನ ಪರೀಕ್ಷಿಸುತ್ತೆ. ಸೂಪರ್ ಈಗೋ ಏನಿರುತ್ತಲ್ಲ ಇದು ಪರಿಪೂರ್ಣತೆಯನ್ನ ಸಾಧಿಸುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲೈಡ್ ಕ್ವೆಶನ್ಸ್ ಏನಾದ್ರು ಬಂದ್ರೆ ಸೈಕಾಲಜಿಯಲ್ಲಿ ಯಾರ ಬಗ್ಗೆ? ಸಿಗ್ಮಂಡ್ ಫ್ರಾಯ್ಡ್ ರವರ ಬಗ್ಗೆ ಅದು ಇದೇ ಆಗಿರುತ್ತೆ. ಓಕೆ, ಈ ತರ ಕೇಳ್ತಾರೆ. ಇದ್ ಏನನ್ನ ಬಯಸುತ್ತೆ? ಇದ್ದು ಸುಖವನ್ನ ಬಯಸುತ್ತೆ. ಈಗೋ
ಏನ್ ಹೇಳುತ್ತೆ, ನೈತಿಕತೆಯನ್ನ ಅಂದ್ರೆ ಅದು ಏನನ್ನ ಪರೀಕ್ಷಿಸುತ್ತೆ, ನೈತಿಕತೆಯನ್ನ ಪರೀಕ್ಷಿಸುತ್ತೆ. ಸೂಪರ್ ಈಗೋ ಪರಿಪೂರ್ಣತೆಯನ್ನ ಸಾಧಿಸುವಲ್ಲಿ ಸೂಪರ್ ಈಗೋ ಮಹತ್ವದ ಪಾತ್ರ ವಹಿಸುತ್ತೆ. ಓಕೆ, ಇನ್ನು ವ್ಯಕ್ತಿತ್ವದ ಮಾಪನಗಳು. ಓಕೆ, ಪರ್ಸನಾಲಿಟಿ ಟೆಸ್ಟ್ ಯಾವೆಲ್ಲ ಅಂತ ಹೇಳಿದ್ರೆ ನೋಡಿ, ವ್ಯಕ್ತಿನಿಷ್ಠ, ವಸ್ತುನಿಷ್ಠ ಮತ್ತೆ ಪ್ರಕ್ಷೇಪಣ ವಿಧಾನ ಅಂತ ಹೇಳಿ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಯಾವುದು? ವ್ಯಕ್ತಿನಿಷ್ಠ, ವಸ್ತುನಿಷ್ಠ, ಪ್ರಕ್ಷೇಪಣ ವಿಧಾನ. ಇನ್ನು ವಸ್ತುನಿಷ್ಠ ಅಂತ ಬಂದಾಗ ಏನಾಗುತ್ತೆ, ಅಬ್ಸರ್ವೇಷನ್, ಆಮೇಲೆ ಕೇಸ್ ಸ್ಟಡಿ, ಇಂಟರ್ವ್ಯೂ, ಆಟೋಬಯೋಗ್ರಫೀಸ್ ಇವೆಲ್ಲವೂ ಕೂಡ ವ್ಯಕ್ತಿನಿಷ್ಠವಾಗಿರುತ್ತೆ. ಇನ್ನು ವಸ್ತುನಿಷ್ಠ ಅಂತ ಬಂದಾಗ ಇನ್ವೆಂಟರಿ ಅಂದ್ರೇನು, ತಪಶೀಲು ಪಟ್ಟಿ. ಓಕೆ, ಇಲ್ಲಿದೆ, ಸ್ಕ್ರೀನ್ ಶಾಟ್ ತಕೊಂಡು ನೋಡ್ಕೊಂಡ್ಬಿಡಿ. ಓಕೆ, ಹೇಳೋಣ. ಮಿನಸೋಟಾ ಬಹುಮುಖಿ ವ್ಯಕ್ತಿತ್ವ ತಪಶೀಲು ಪಟ್ಟಿ 1, 2 ಅಂದ್ರೆ A1, B2. ಇನ್ನು ಕ್ಯಾಲಿಫೋರ್ನಿಯಾ ಮನೋವೈಜ್ಞಾನಿಕ ವ್ಯಕ್ತಿತ್ವ ತಪಶೀಲು ಪಟ್ಟಿ, ಐಸೆಂಕ್ ವ್ಯಕ್ತಿತ್ವ ತಪಶೀಲು ಪಟ್ಟಿ, ಬೆಲ್ ಹೊಂದಾಣಿಕೆ ವ್ಯಕ್ತಿತ್ವ ತಪಶೀಲು ಪಟ್ಟಿ, ಮೈಬ್ರಿಗ್ ವ್ಯಕ್ತಿತ್ವ ಪ್ರರೂಪ ಪರೀಕ್ಷೆ. ಇನ್ನು 3ನೇದು ಬಂದು ನೋಡಿ, ಅದರಲ್ಲಿ ಏನು 16 ಅಂಶಗಳ ವ್ಯಕ್ತಿತ್ವ ಪ್ರಶ್ನಾವಳಿ. ಇನ್ನು ಕೃಷ್ಣನ್ ಸೈಕ್ಲೋಥೈಮ್ ಮತ್ತು ಸೈಜೋಥೈಸ್ ಪ್ರಶ್ನಾವಳಿ. ಸಾಂದರ್ಭಿಕ ಪರೀಕ್ಷೆಗಳು ಬಂದು ದರ್ಜಾ ಮಾಪನಿಗಳು, ಆಮೇಲೆ ಕ್ಯೂ ವಿಂಗಡಣೆ ತಂತ್ರಗಳು. ಇನ್ನು ಪ್ರಕ್ಷೇಪಣಾ ವಿಧಾನ ಅಂತ ಅಂದ್ರೆ ಪ್ರೊಜೆಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಏನು? ಪ್ರೊಜೆಕ್ಟಿವ್ ಮೆಥಡ್. ಅದರಲ್ಲಿ ಇವೆಲ್ಲ ಬರುವಂತದ್ದು: ಚಿತ್ರ ಬಿಡಿಸೋದು, ಪದ ಸಂಯೋಜನೆ ಪರೀಕ್ಷೆ, ಮಕ್ಕಳ ಮನೋನಾಟಕ ತಂತ್ರ, ಆಮೇಲೆ ವಾಕ್ಯ ಪೂರ್ಣಗೊಳಿಸುವುದು, ಇವೆಲ್ಲವೂ ಕೂಡ ಪ್ರಕ್ಷೇಪಣಾ ವಿಧಾನ ಅಂದ್ರೆ ಪ್ರೊಜೆಕ್ಟಿವ್ ಮೆಥಡ್ಗೆ ಬರುವಂತದ್ದು. ಓಕೆ, ಇದು. ಇನ್ನು ವ್ಯಕ್ತಿತ್ವ ತಪಶೀಲು ಪಟ್ಟಿಗಳು, ಇದನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ಇವು ವ್ಯಕ್ತಿಯೊಬ್ಬನ ಸ್ವತಃ ಇಲ್ಲವೇ ಬೇರೆಯವರ ವ್ಯಕ್ತಿತ್ವ ಮಾಪನ ಮಾಡಬಹುದಾದಂತ ಸಾಧನಗಳನ್ನ ನಾವು ವ್ಯಕ್ತಿತ್ವ ತಪಶೀಲು ಪಟ್ಟಿಗಳು ಅಂತ ಕರಿತೀವಿ. ಮಿನಸೋಟಾ ಬಹುಮುಖ ವ್ಯಕ್ತಿತ್ವ ತಪಶೀಲು ಪಟ್ಟಿ 1 ಏನ್ ಹೇಳುತ್ತೆ, ಇವುಗಳನ್ನ ಮನೋರೋಗಿಗಳು, ಖಿನ್ನತೆ ಹೊಂದಿರುವ ಖಿನ್ನತೆಯನ್ನ ಯಾರೆಲ್ಲ ಒಳಗೊಂಡಿರ್ತಾರಲ್ವಾ ಅಂತವರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ 1943ರಲ್ಲಿ ಹಾತ್ವೆ ಮತ್ತು ಮಾರ್ಕ್ ಕೆನ್ಲಿ ಇವರು ಅದನ್ನ ರೂಪಿಸ್ತಾರೆ. ಇನ್ನು ಐಸೆಂಕ್ ರವರ ವ್ಯಕ್ತಿತ್ವ ತಪಶೀಲು ಪಟ್ಟಿ ಏನಿರುತ್ತೆ, ಇದು 57 ಹೇಳಿಕೆಗಳನ್ನ ಒಳಗೊಂಡಿದೆ. ಯಾವುದು? ಐಸೆಂಕ್ ರವರ ಅಂದ್ರೆ ವ್ಯಕ್ತಿತ್ವ ತಪಶೀಲು ಪಟ್ಟಿ. ಇನ್ನು ದರ್ಜಾ ಮಾಪಕಗಳು ಅಂತ ಹೇಳಿದ್ರೆ ರೇಟಿಂಗ್ ಸ್ಕೇಲ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಯಾವುದೇ ವ್ಯಕ್ತಿಯ ಭಾವನೆಗಳನ್ನ ನಿರ್ದಿಷ್ಟ ಅಭಿಪ್ರಾಯದ ಮೂಲಕ ವಸ್ತುನಿಷ್ಠವಾಗಿ ಮಾಪನ ಮಾಡಬಹುದಾದಂತ ಸಾಧನವನ್ನೇ ನಾವು ದರ್ಜಾ ಮಾಪನ ಅಂತ ಕರಿತೀವಿ. ಇನ್ನು ಪ್ರಕ್ಷೇಪಣಾ ವಿಧಾನ ಅಂತ ಹೇಳಿದ್ರೆ ವ್ಯಕ್ತಿತ್ವದ ಸುಪ್ತ ಛೇದನಗಳನ್ನ ಮಾಪನ ಮಾಡುವ ಪ್ರಕ್ಷೇಪಣಾ ವಿಧಾನವನ್ನ 1939ರಲ್ಲಿ ಲಾರೆನ್ಸ್ ಫ್ರಾಂಕ್ ರವರು ಪ್ರತಿಪಾದಿಸಿದ್ರು. ಯಾರು? ಪ್ರಕ್ಷೇಪಣಾ ವಿಧಾನವನ್ನ ಅಂದ್ರೇನು, ವ್ಯಕ್ತಿತ್ವದ ಸುಪ್ತ ಚೇತನಗಳನ್ನ ಮಾಪನ ಮಾಡೋದಕ್ಕೆ ಪ್ರಕ್ಷೇಪಣಾ ವಿಧಾನವನ್ನ 1939ರಲ್ಲಿ ಲಾರೆನ್ಸ್ ಫ್ರಾಂಕ್ ರವರು ಪ್ರತಿಪಾದಿಸಿದ್ರು. ಇನ್ನು ರೋರ್ಶಾಕ್ ರವರ ಇಂಕ್ ಬ್ಲಾಟ್ ಪರೀಕ್ಷೆ ಏನಿದೆಯಲ್ಲ, ಸ್ವಿಸ್ ಮನೋವೈದ್ಯರಾದಂತಹ ಅರ್ಮಂಡ್ ರೋರ್ಶಾಕ್ ರವರು 1924ರಲ್ಲಿ ಇದನ್ನ ರೂಪಿಸಿದ್ರು. ಇನ್ನು ಥಿಮ್ಯಾಟಿಕ್ ಅನುಬೋಧೆ ಪರೀಕ್ಷೆ ಅಂತ ಕರಿತೀವಿ. ಥಿಮ್ಯಾಟಿಕ್ ಅನುಬೋಧೆ ಪರೀಕ್ಷೆ ಹಂಗಂದ್ರೆ ಏನು? ವಯಸ್ಕರ ಸಂವೇಗಾತ್ಮಕ ಸಮಸ್ಯೆಗಳನ್ನ ಮೌಲ್ಯಮಾಪನ ಮಾಡೋದಕ್ಕೆ ಇದು ಸೂಕ್ತವಾಗಿದೆ. ಇದನ್ನ ಹಾರ್ವರ್ಡ್ ವಿವಿಯ ಪ್ರೊಫೆಸರ್ ಆಗಿದ್ದಂತ ಹೆನಿ ಮುರ್ರೆ ಮತ್ತು ಕ್ರಿಸ್ಟಿನಾ ಮಾರ್ಗನ್ ಇವರು ಇದನ್ನ ರೂಪಿಸಿದ್ದಾರೆ. ಓಕೆ, ಇನ್ನು ದ್ವಂದ್ವ ಅಥವಾ ಘರ್ಷಣೆಗಳು ಅಂತ ಹೇಳ್ತೀವಿ. ಏನಿದು ನೋಡ್ತಾ ಹೋಗೋಣ. ನೋಡಿ, ಆಗಮ ದ್ವಂದ್ವ ಅಂದ್ರೆ ವ್ಯಕ್ತಿಗೆ 2 ಬೇಕು, ಆದ್ರೆ ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂತ ಇದನ್ನ ಸಾಕಷ್ಟು ಸಲ ಇದ್ರ ಬೇಸ್ ಮೇಲೂ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಏನಂತ ಪ್ರಶ್ನೆ ಇರುತ್ತೆ, ವ್ಯಕ್ತಿಗೆ 2 ಬೇಕು ಆದ್ರೆ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಪ್ರೀತಿಸಿದಂತ ಹುಡುಗಿ ಮತ್ತು ಹೆತ್ತ ತಂದೆ ತಾಯಿ ಅಂತ ಅನ್ಕೊಂಡ್ರೆ ಆ ಒಂದು ಸಿಚುಯೇಷನ್ ಏನಿದೆ ಅದನ್ನ ಏನಂತ ಕರೀತಾರೆ? ಆಗಮ ದ್ವಂದ್ವ ಅಂತ ಕರೀತಾರೆ. ಅಂದ್ರೆ 2 ಬೇಕು ಬಟ್ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನು ಅಪಗಮ ದ್ವಂದ್ವ ಅಂತ ಅಂದ್ರೆ 2 ಬೇಡ, ಒಂದನ್ನು ಕಡ್ಡಾಯವಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಅಂದ್ರೆ ಅನಾರೋಗ್ಯದ ವ್ಯಕ್ತಿಗೆ ಇಂಜೆಕ್ಷನ್ ಬೇಡ, ಮಾತ್ರೆಯೂ ಬೇಡ, ಆದ್ರೆ ಒಂದನ್ನ ಅನಿವಾರ್ಯವಾಗಿ ಕಡ್ಡಾಯವಾಗಿ ಆತ ತೆಗೆದುಕೊಳ್ಳೇಬೇಕು. ಅದನ್ನ ಏನಂತ ಕರೀತಾರೆ? ಅಪಗಮ ದ್ವಂದ್ವ ಅಂತ ಕರೀತಾರೆ. ಇನ್ನು ಅಪಗಮ ದ್ವಂದ್ವ ಅಂದ್ರೆ ಏನು? 1 ಬೇಕು, ಇಲ್ಲಿ ನೋಡಿ ಬೇಕು
ಬೇಕು ಬೇಕು ಬಟ್ ಒಂದನ್ನ ಮಾತ್ರ ಚೂಸ್ ಮಾಡ್ಬೇಕು, ಬೇಡ ಬೇಡ ಆದ್ರೂ ಎರಡರಲ್ಲಿ ಕಡ್ಡಾಯವಾಗಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಇದು ಬೇಕು ಇದು ಬೇಡ, ಒಂದು ಬೇಕು ಮತ್ತೊಂದು ಬೇಡ, ಆದ್ರೆ ಎರಡನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಬೇಕು. ಅದನ್ನ ನಾವು ಆಗಮ ಅಪಗಮ ದ್ವಂದ್ವ ಅಂತ ಕರಿತೇವೆ. ಅಂದ್ರೆ ಒಂದು ಬೇಕು ಮತ್ತೊಂದು ಬೇಡ, ಆದ್ರೆ ಎರಡನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಅಧಿಕಾರಿಗೆ ಲಂಚ ತೆಗೆದುಕೊಳ್ಳಲು ಇಷ್ಟ, ಆದ್ರೆ ಸಿಕ್ವಿದ್ರಿ ಅನ್ನುವಂಥ ಭಯ ಇರುತ್ತಲ್ವಾ. ಅಂದ್ರೆ ಒಂದ್ ಬೇಕು, ಏನು ಲಂಚ ಬೇಕು, ಆದ್ರೆ ಸಿಕ್ಬಿದ್ರೆ ಬೇಡಪ್ಪ ಅಂತ ಅನ್ಕೊಳ್ತಾನಲ್ವಾ. ಆ ಒಂದು ಮನೋಭಾವನೆಯನ್ನ ಆಗಮ ಅಪಗಮ ದ್ವಂದ್ವ ಅಂತ ಕರೀತಾರೆ. ಇನ್ನು ಆಗಮ ಅಪಗಮ ದ್ವಯ ದ್ವಂದ್ವ ಅಂತ ಕರೀತಾರೆ. ಅಪಗಮ ದ್ವಯ ದ್ವಂದ್ವ ಅಂದ್ರೇನು? ಎರಡು ಗುರಿ ಅಥವಾ ಆಯ್ಕೆಗಳಲ್ಲಿ ಒಂದು ಬೇಕು. ಎರಡು ಗುರಿ ಅಥವಾ ಅಂದ್ರೆ ಎರಡು ಆಯ್ಕೆಗಳಲ್ಲಿ ಒಂದು ಮಾತ್ರ ಬೇಕು, ಇನ್ನೊಂದು ಬೇಡ. ಈ ಎರಡು ಅಂಶಗಳು ಒಂದ್ರಲ್ಲೇ ಇರ್ತವೆ. ಓಕೆ, ಅದನ್ನೇನಂತ ಕರೆಯೋದು? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಮದುವೆಯಾಗಿ ಅಮೆರಿಕಕ್ಕೆ ಹೋಗೋದಕ್ಕೆ ಇಷ್ಟ, ಆದ್ರೆ ಹೆತ್ತ ತಂದೆ ಹೆತ್ತ ತಂದೆ ತಾಯಿಗಳಿಗೆ ಏನಿರ್ತಾರಲ್ವಾ, ಇವರ ಒಂದು ಕುಟುಂಬವನ್ನ ಎಲ್ಲರನ್ನು ಬಿಟ್ಟು ಹೋಗ್ಬೇಕು. ಇದನ್ನ ಏನಂತ ಕರೀತಾರೆ? ಎರಡು ಅಂಶಗಳು ಒಂದ್ರಲ್ಲೇ ಇರುವಂತದ್ದು. ಏನು? ಒಂದು ಬೇಕು ಇನ್ನೊಂದು ಬೇಡ. ಯಾವ ರೀತಿ ನೋಡಿ, ಆಗಮ ಅಪಗಮ ದ್ವಯ ದ್ವಂದ್ವ ಅಂತ ಕರೀತಾರೆ. ಎರಡು ಗುರಿ ಅಥವಾ ಎರಡು ಆಯ್ಕೆಗಳಲ್ಲಿ, ಕನ್ಫ್ಯೂಷನ್ ಬೇಡ, ಎರಡು ಆಯ್ಕೆಗಳಲ್ಲಿ ಒಂದು ಬೇಕು. ಎರಡು ಆಯ್ಕೆ ಇದೆ, ಅದರಲ್ಲಿ ಒಂದು ಬೇಕು ಇನ್ನೊಂದು ಬೇಡ. ಓಕೆ, ಒಂದು ಬೇಕು ಇನ್ನೊಂದು ಬೇಡ, ಈ ಎರಡು ಅಂಶಗಳು ಒಂದರಲ್ಲೇ ಇರುತ್ತೆ. ಸೊ ಇದರಲ್ಲಿ ಈ ರೀತಿಯಾಗಿ ಕೂಡ ಪ್ರಶ್ನೆಗಳು ಬರ್ತವೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ನಾವು ಇದರ ಮುಂದಿನ ಒಂದು ತರಗತಿಯಲ್ಲಿ ರಕ್ಷಣಾ ತಂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ.